ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಇವತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ಆರೋಗ್ಯವೇ ಭಾಗ್ಯ ಅಂತಾರೆ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಾವು ಏನೆಲ್ಲ ಮಾಡಬೇಕು? ಇವಾಗ ಹೊರಗಡೆ ಜಂಕ್ ಫುಡ್ ಎಲ್ಲ ನಾವು ತಿಂತೀವಿ, ಮಕ್ಕಳು ತಿಂತಾರೆ. ಸೊ ಅದು ತಿಂದ್ರೂ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಹರ್ಬಲ್ ಟೀ ರೆಸಿಪಿನ ನಾನು ತಗೊಂಡ್ಬಂದಿದ್ದೀನಿ ಇವತ್ತು. ಮೀನ್ಸ್ ಗ್ರೀನ್ ಟೀ ಎಲ್ಲ ತಗೋತೀವಿ ಅಲ್ವಾ, ಗ್ರೀನ್ ಟೀಗೆ ಆ ಬ್ಯಾಗ್ ಇರುತ್ತಲ್ವಾ, ಗ್ರೀನ್ ಟೀ ಬ್ಯಾಗ್ಸು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಗ್ರೀನ್ ಟೀ ಬ್ಯಾಗ್ ಬೇಡ, ಬರೀ ಗ್ರೀನ್ ಟೀ ಮತ್ತೆ ಬೇರೆ ಹರ್ಬ್ಸ್ ಎಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದೆಲ್ಲ ಹಾಕಿ ಒಂದು ಹರ್ಬಲ್ ಟೀ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಮತ್ತೆ ಹೇಗೆ ಮಾಡೋದು ನೋಡೋಣ. ನಾನು ಹಾಕ್ತಾ ಇರೋದು ಜ್ಯೇಷ್ಠ ಮಧು ಅಂದ್ರೆ ನೋಡಿ ಹೀಗಿರತ್ತೆ. ಇದನ್ನ ಹೀಗೆ ಹಾಕಕ್ ಹೋಗ್ಬೇಡಿ, ಮಿಕ್ಸಿ ಹಾಳಾಗ್ಬಿಡತ್ತೆ. ಇದನ್ನ ಚೆನ್ನಾಗಿ ಕುಟ್ಟಿ ಒಂದ್ ಸ್ವಲ್ಪ ಬೇರೆ ತರ ಬರುತ್ತೆ, ಆಮೇಲೆ ಅದನ್ನ ಮಿಕ್ಸಿಗೆ ಹಾಕೊಳ್ಳಿ. ಇದ್ರ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಎಸಿಡಿಟಿ ಕಮ್ಮಿ ಆಗತ್ತೆ ಇದನ್ನ ತಗೊಳ್ಳೋದ್ರಿಂದ. ಹೊಟ್ಟೆ ಸಮಸ್ಯೆ ಸರಿ ಹೋಗತ್ತೆ. ಹೊಟ್ಟೆಯಿಂದನೇ ನಮ್ಗೆ ಎಲ್ಲ ಪ್ರಾಬ್ಲಮ್ಸ್ ಬರೋದಲ್ವಾ. ಹಾಗಾಗಿ ಖಿನ್ನತೆ ಅಂದ್ರೆ ಡಿಪ್ರೆಷನ್, ಇವಾಗ ನಾವು ತಗೊಳ್ಳೋ ಫುಡ್ಡು, ನಮ್ ಕೆಲ್ಸದ ಟೆನ್ಷನ್, ತುಂಬಾ ಡಿಪ್ರೆಷನ್ಗೆ ಹೋಗ್ತಿದೀವಿ ಎಲ್ರು. ಸೊ ಅದು ಕಮ್ಮಿ ಆಗತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ, ದೇಹದಲ್ಲಿರೋ ಟಾಕ್ಸಿನ್ ರಿಮೂವ್ ಮಾಡುತ್ತೆ. ಇದು ಚರ್ಮದ ಕಾಯಿಲೆಗೂ ತುಂಬಾ ಒಳ್ಳೇದಿದೆ. ಇದ್ರದ್ದು ನಾನು ನಿಮ್ಗೆ ರೆಸಿಪೀಸ್ ಎಲ್ಲ ಅಂದ್ರೆ ಫೇಸ್ ಪ್ಯಾಕ್ ಆಗಿ ಹೇಗೆ ಬಳಸ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಸದ್ಯಕ್ಕೆ ಸಾಕು, ಈ ವಿಡಿಯೋಗೆ ತುಂಬಾ ಲೆಂತಿ ಆಗತ್ತೆ. ಅದಕ್ಕೆ ನೆಕ್ಸ್ಟ್ ಬಂದು ಶಂಖಪುಷ್ಪ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ನೆನಪಿನ ಶಕ್ತಿಗೆ ಒಳ್ಳೇದು. ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಾನು ಇದ್ರದ್ದು ಟ್ಯಾಬ್ಲೆಟ್, ಸಿರಪ್ ಅಂತದೆಲ್ಲ ಸಿಕ್ತಿತ್ತು, ಕೊಡ್ತಾ ಇದ್ದೆ. ಬಟ್ ಇವಾಗ ಈ ಥರನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೇನೆ. ಜೀರ್ಣಶಕ್ತಿ ವೃದ್ಧಿ ಆಗತ್ತೆ, ಬಿಪಿನೂ ಸ್ವಲ್ಪ ಕಡಿಮೆ ಕಂಟ್ರೋಲ್ ಆಗತ್ತೆ ಇದರಿಂದ ಅಂತ ಹೇಳ್ತಾರೆ. ಮಕ್ಳಿಗೆ ತುಂಬ ಒಳ್ಳೆಯದು. ಮತ್ತು ಇದು ಕೂಡ ಅಷ್ಟೇ, ನಾನು ಇದ್ರದ್ದು ಫೇಸ್ ಪ್ಯಾಕ್ ಕೂಡ ನಿಮಗೆ ತೋರಿಸಿದ್ದೀನಿ ನನ್ನ ವಿಡಿಯೋಲಿ, ನನ್ನ ಚಾನಲಲ್ಲಿ ಇದ್ರದ್ದು ಫೇಸ್ ಪ್ಯಾಕ್ ಕೂಡ ಇದೆ. ಇದ್ರಷ್ಟು ಒಳ್ಳೇದು ಇನ್ಯಾವುದಿಲ್ಲ. ನಂಗೆ ಇವುಗಳದೆಲ್ಲ ಮಾಡ್ಬೇಕಂದ್ರೆ ಒಂದು 10 ನಿಮಿಷ ಮೇಲಾಗತ್ತೆ ವಿಡಿಯೋ ಮಾಡೋಕ್ಕೆ. ಬಟ್ ಈಗ ಜಸ್ಟ್ ನಿಮ್ಗೊಂದು 5 ಮಾತ್ರ ಹಿಂಗೆ ತೋರಿಸ್ತೀನಿ. ಇದು ಅಳಲೆಕಾಯಿ, ಇದನ್ನ ಕುಟ್ಟಿ ಇದ್ರೊಳಗಡೆ ಒಂದು ಬೀಜ ಇರುತ್ತೆ, ಆ ಬೀಜ ತೆಗೆದು ನಾವು ಅಳಲೆಕಾಯಿನ ಬಳಸ್ಬೇಕಾಗತ್ತೆ. ಇದನ್ನು ಕೂಡ ಕುಟ್ಟಿ ಪುಡಿ ಸ್ವಲ್ಪ ತರ್ತರಿ ಪುಡಿ ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೊಳ್ಳಿ. ಇದು ಮಲಬದ್ಧತೆಗೆ ಒಳ್ಳೇದು, ಹೊಟ್ಟೆ ಆರೋಗ್ಯಕ್ಕೆ ಒಳ್ಳೇದು, ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ಮತ್ತೆ ರಕ್ತ ಶುದ್ಧಿ ಆಗತ್ತೆ. ಇದಿಷ್ಟು ಮತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಆಗತ್ತೆ. ಇದಿಷ್ಟು ಇದ್ರ ಬೆನಿಫಿಟ್ಸು ಇನ್ನೂ ಇದೆ. ಮತ್ತೆ ನೋಡೋಣ. ಒಣಗಿಸಿರೋದು ನೆಲ್ಲಿಕಾಯಿ ಒಣಗಿಸಿರೋದು, ಇದು ನಂಗೆ ಆನ್ಲೈನಲ್ಲೇ ಸಿಕ್ತು. ನಾವು ಒಣಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಈಸಿಯಾಗಿ ಸಿಕ್ಕತ್ತೆ ಆನ್ಲೈನಲ್ಲಿ. ಇದರಿಂದ ವಿಟಮಿನ್ ಸಿ ಜಾಸ್ತಿ ಸಿಕ್ಕತ್ತೆ, ರಕ್ತ ಶುದ್ಧಿ ಆಗತ್ತೆ, ಸಕ್ಕರೆ ಕಾಯಿಲೆಗೆ ಒಳ್ಳೇದು, ಮತ್ತೆ ಕೂದಲಿನ ಆರೈಕೆಗೂ ತುಂಬಾ ಒಳ್ಳೇದು. ಇದನ್ನ ಒಂದು 2-3 ಹಸಿ ತಿಂದ್ರೂ ಡೈಲಿ ಒಳ್ಳೇದಿದೆ. ಬಟ್ ಈಗ ಹಾಕೊಂಡು ತಗೊಂಡ್ರೆ ಇನ್ನೂ ಒಳ್ಳೇದಿರತ್ತೆ. ನೆಕ್ಸ್ಟ್ ಲೆಮನ್ ಗ್ರಾಸ್, ಇದನ್ನ ಮಜ್ಜಿಗೆ ಹುಲ್ಲು ಅಂತ ಕೂಡ ಅಂತಾರೆ. ಇದ್ರಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ, ಗಂಟ್ಲು ನೋವಿಗೆ ಒಳ್ಳೇದು. ಮತ್ತೆ ಕೆಲವು ಇದು ಮೆಡಿಸಿನಲ್ ಪ್ರಾಪರ್ಟಿಯಾಗಿ ಇದನ್ನ ತುಂಬಾ ಯೂಸ್ ಮಾಡ್ತಾರೆ. ಮತ್ತೆ ಬ್ಯೂಟಿ ಇದ್ರಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಾಡಿ ಪೇನಿಗೆ ಅದಕ್ಕೆಲ್ಲ ಇದು ತುಂಬಾ ಒಳ್ಳೇದಿದೆ. ಸೊ ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ನಾನು ಇಷ್ಟು ನಿಮಗೆ ಹೇಳಿದ್ದೀನಿ, ಮಿಕ್ಕಿದ್ದೆಲ್ಲ ನಾನು ಹಾಕ್ತಾ ನಿಮಗೆ ತೋರಿಸ್ತೇನೆ. ಇನ್ನು ಎಲೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಬೆನಿಫಿಟ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಮೇಯ್ನು. ರೋಸ್ ಪೆಟಲ್ಸು, ಪನ್ನೀರ್ ಗುಲಾಬಿ, ಇದನ್ನು ನಾನೇ ಮನೇಲಿ ರೆಡಿ ಮಾಡ್ಕೊತೀನಿ, ತೊಳೆದು ಒಣಗಿಸ್ಕೊಂಡು. ಇದನ್ನು ನಾನು ಫೇಸ್ ಪ್ಯಾಕಿಗೆಲ್ಲ ಯೂಸ್ ಮಾಡ್ತೀನಿ. ಇದು ಒಣ ಶುಂಠಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೋಬೇಕಲ್ವಾ, ಅದಕ್ಕೆ ಸ್ವಲ್ಪ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಹಿಪ್ಲಿನೂ ಅಷ್ಟೇ, ಎಲ್ಲನೂ ಕುಟ್ಟಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದು ಬಂದು ಬಿಲ್ಪತ್ರೆ ಶುಗರ್ ಇರೋರಿಗೆಲ್ಲ ಭಾಳ ಒಳ್ಳೇದಲ್ವಾ, ಅದಕ್ಕೆ ನಾನು ಒಣಗಿಸಿ ಇಟ್ಕೊಂಡಿರ್ತೀನಿ. ಹೇರ್ ಪ್ಯಾಕು ಮತ್ತು ಇದಕ್ಕೆ ಈ ಥರ ಟೀಗೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ಕರ್ಬೇವಿನ ಸೊಪ್ಪನ್ನ ಒಣಗಿಸಿಟ್ಕೊಂಡಿರೋದು. ಕರ್ಬೇವು ಸಣ್ಣ ಆಗಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಶುಗರಿಗೆ ಒಳ್ಳೆಯದು. ಇದ್ರದ್ದು ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬಂದು ಗ್ರೀನ್ ಟೀ ಲೂಸಲ್ಲಿ ಸಿಕ್ಕತ್ತೆ, ನಾನು ಆನ್ಲೈನಲ್ಲಿ ತರಿಸಿದ್ದೆ. ಅದು ನೋಡಿ ಹಿಂಗೆ ಇದೆ ಪ್ಯಾಕು. ಅದನ್ನು 1 ಬಟ್ಲು ತೊಗೊಂಡಿದ್ದೀನಿ. ಗ್ರೀನ್ ಟೀನು ನಮ್ಮ ಹೆಲ್ತ್ಗೆ, ಈ ಟೀಗೆ ಅದು ತುಂಬ ಮುಖ್ಯ ಇದೆ, ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು. ಟೀ ಬ್ಯಾಗ್ನ ಯೂಸ್ ಮಾಡಲ್ಲ, ಲೂಸ್ ಟೀನೇ ನಾನು ಯೂಸ್ ಮಾಡ್ತೀನಿ. ಇದು ವಿಳೆದೆಲೆ ಒಣಗಿಸಿಟ್ಕೊಂಡಿದ್ದೀನಿ. ವಿಳೆದೆಲೆ ನಮ್ಮ ಡೈಜೆಷನ್ನಿಗೆ ಎಷ್ಟು ಒಳ್ಳೇದಿದೆ ಅಂತ ಗೊತ್ತಿದೆ ಅಲ್ವಾ, ಗ್ಯಾಸ್ಟ್ರಿಕ್ ಕಮ್ಮಿ ಆಗತ್ತೆ ಅಂತ. ಅದರಿಂದ ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ತೀನಿ.
ವೀಳ್ಯದೆಲೆ ಒಣಗಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ದಾಸವಾಳ ಹೂವು ಒಂದು ಸ್ವಲ್ಪ ಹೂವನ್ನ ಒಣಗಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ತುಳಸಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ನಾನು ತುಳಸಿ ಅಂಥದ್ದೆಲ್ಲ ಇಟ್ಟಿರ್ತೀನಿ ಯಾವಾಗಲೂ ಒಣಗಿಸಿ, ದೇವಸ್ಥಾನದಲ್ಲಿ ಕೊಟ್ಟಿದ್ದು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ. ಮತ್ತು ಇದೊಂದು 2-3 ಅರಳಿ ಎಲೆ ಇಟ್ಕೊಂಡಿದ್ದೀನಿ. ಅರಳಿ ಎಲೆ ಕೂಡ ತುಂಬಾ ಒಳ್ಳೆಯದಿದೆ ನಮ್ಮ ಹೆಲ್ತ್ಗೆ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಅರಳಿ ಎಲೆ ಎಲ್ಲಾದರೂ ಅವಾಗವಾಗ ತಂದು ಅದ್ರದ್ದು ಜ್ಯೂಸ್ ಥರ ಏನಾದರೂ ಮಾಡಿಕೊಂಡು ಕುಡೀರಿ. ಹಸಿ ಇದನ್ನೇನೆ, ಅದು ಕೂಡ ಒಳ್ಳೆಯದಿದೆ ನಮಗೆ. ಇದಿಷ್ಟನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಎಲ್ಲದನ್ನು ಒಂದೊಂದೇ ಸಪ್ರೇಟಾಗಿ ಮಿಕ್ಸಿಗೆ ಹಾಕೋಬೇಕು. ಒಂದೊಂದನ್ನು ಜೊತೆಗೆ ಹಾಕೊಳಕ್ಕೆ ಹೋಗ್ಬೇಡಿ, ಅದೆಲ್ಲ ಗಟ್ಟಿ ಇರುತ್ತಲ್ವ ಸ್ವಲ್ಪ, ಅದಕ್ಕೆ ಸಪ್ರೇಟಾಗಿ ಹಾಕೋಬೇಕು. ಇದೆಲ್ಲ ಈಸಿಯಾಗಿ ನಮಗೆ ಸಿಗೋ ಅಂಥದ್ದೇನೆ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಈ ಥರದನ್ನೆಲ್ಲ ಸಣ್ಣ ಪುಟ್ಟದ್ದು ನಾವು ಮಾಡಿಕೊಂಡ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಮಕ್ಳಿಗೂ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತಗೋಬೇಕಾದಂಥ ಇದೇನೆ, ಡ್ರಿಂಕೇನೆ, ಕುಡಿಬಹುದಾದಂಥ ಟೀನೆ. ಇದರಲ್ಲಿ ಏನೂ ಬೇರೆ ಹಾಕಿಲ್ಲ. ಹಾಗಾಗಿ ಒಂದೊಂದನ್ನೇ ಸಪ್ರೇಟಾಗಿ ಹಾಕ್ಕೊಂಡು ಇದಕ್ಕೆ ಹಾಕಿರೋದು ಪ್ರತಿಯೊಂದರಲ್ಲೂ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಆಮೇಲೆ ನಮಗೆ ಇದೆಲ್ಲ ಏನದು ತುಳಸಿ, ಕರಿಬೇವು ಮತ್ತು ಅರಳಿ ಎಲೆ ಇಂಥದ್ದೆಲ್ಲ ತುಂಬ ಈಸಿಯಾಗಿ ಆರಾಮಾಗಿ ಸಿಗುತ್ತೆ. ಮತ್ತು ವೀಳ್ಯದೆಲೆ, ದಾಸವಾಳ ಇದೆಲ್ಲ ಈಸಿಯಾಗಿ ಸಿಗುತ್ತೆ. ಅದರಲ್ಲೆಲ್ಲ ಎಷ್ಟೆಷ್ಟು ಹಿಂದೆ ಎಲ್ಲ ಇಂಥದನ್ನೇ ಉಪಯೋಗಿಸಿ ಎಷ್ಟು ಚೆನ್ನಾಗಿದ್ರು, ಅವ್ರ ಹೆಲ್ತ್ ಎಷ್ಟು ಚೆನ್ನಾಗಿತ್ತು, ಅವ್ರು ಈ ಥರದನ್ನೇ ಉಪಯೋಗಿಸ್ತಾ ಇದ್ದಿದ್ದು. ಬೇರೆ ಎಲ್ಲ ಔಷಧಿ ಎಲ್ಲ ತುಂಬ ಕಡಿಮೆನೇ ಅಲ್ವಾ ಮೊದಲೆಲ್ಲ. ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರುಗಳೆಲ್ಲ, ಅಮ್ಮ ಅವ್ರು ಕೂಡ ಮಾಡೋರು. ಆಮೇಲೆ ಸ್ವಲ್ಪ ನಾವು ದೊಡ್ಡವ್ರು ಆಗ್ತಾ ಅದೆಲ್ಲ ಕಡಿಮೆ ಆಯಿತು. ಬಿಟ್ಟರೆ ನಮ್ಮ ಅಜ್ಜಿ ತಾತ ಅವ್ರುಗಳೆಲ್ಲ ಈ ಥರದನ್ನೇ ಮಾಡ್ತಾ ಇದ್ದಿದ್ದು. ಬಿಟ್ಟರೆ ಅವರು ಬೇರೆ ಏನು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಅಥವಾ ಏನೋ ಒಂದು ಹುಷಾರಿಲ್ಲ ಅಂದಿದ ತಕ್ಷಣ ಹೋಗು ಡಾಕ್ಟ್ರ್ ಹತ್ರ ಹೋಗು, ಒಂದು ಶೀತ ನೆಗಡಿಗೆಲ್ಲ ಹೋಗು, ಹಂಗೆಲ್ಲ ಏನು ಇರಲಿಲ್ಲ. ಎಲ್ಲರೂ ಮನೆಯಲ್ಲಿ ಇರೋದನ್ನೇ, ಅಡುಗೆ ಮನೇಲಿ ಏನೇನು ಸಿಕ್ಕತ್ತೆ ಅದನ್ನು ತೊಗೊಂಡೇನೆ ಕಷಾಯ ಥರ ಮಾಡಿ ತೊಗೊಂಡು ಅದರಿಂದನೇ ನಮ್ಮ ಅವ್ರ ಆರೋಗ್ಯನ ಅವರು ಚೆನ್ನಾಗಿ ಇಟ್ಕೊಂಡಿದ್ರು. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಚೆನ್ನಾಗಾಗತ್ತೆ, ನಿಮ್ಮ ಹೇರ್ಸ್ ಚೆನ್ನಾಗಾಗತ್ತೆ, ಪ್ಲಸ್ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಇವಾಗ ಈ ಪನ್ನೀರ್ ಗುಲಾಬಿ ಅದೆಲ್ಲ ನಾವು ಫೇಸ್ ಪ್ಯಾಕಿಗೆಲ್ಲ ಎಷ್ಟು ಯೂಸ್ ಮಾಡ್ತೀವಲ್ವಾ, ಹಾಗೆ ಹೊಟ್ಟೆಗೆ ಕೂಡ ತೊಗೋಬೋದು. ಹೊಟ್ಟೆಗೆ ತೊಗೊಳ್ಳೋದೇನಿದೆ ಅದನ್ನೆಲ್ಲ ನಾವು ಮುಖಕ್ಕೆ ಹಾಕ್ಬೋದು. ಹಾಗಾಗಿ ಅದು ಒಳ್ಳೇದಿದೆ ತುಂಬಾ ಹೆಲ್ತ್ಗೆ. ಸೊ ಎಲ್ಲದನ್ನು ಸಪ್ರೇಟಾಗಿ ಹಿಂಗೆ ತರ್ತರಿಯಾಗಿನೇ, ತುಂಬ ಫೈನ್ ಪೌಡರ್ ಎಲ್ಲ ಏನು ಬೇಡ, ಮಾಮೂಲಿ ಹಾಗೇನೆ ಹಾಕೊಂಡ್ರೆ ಸಾಕು. ನಾನು ಸ್ವಲ್ಪ ತರ್ತರಿಯಾಗೇನೆ ಹಾಕೋತೀನಿ. ಆಮೇಲೆ ಇದೊಂದು ದಿನ ಬಳಸ್ಕೋಬೋದು ಆರಾಮ್ಸೆ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಎಲ್ಲ ರೆಡಿ ಆಗಿದೆ. ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಕುದಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ಶೋಧಿಸ್ಕೊಂಡು ಕುಡಿದ್ರೆ ಆಯಿತು. ಎಷ್ಟು ಬೇಕಷ್ಟು, ಯಾವಾಗ ಬೇಕಾವಾಗ ಆರಾಮ್ಸೆ ಮಾಡ್ಕೋಬೋದು. ನೋಡಿ ಕುದೀತಾ ಇದೆ, ಹರ್ಬಲ್ ಟೀ ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ, ಯಾಕಂದರೆ ಜ್ಯೇಷ್ಠ ಮಧು ಹಾಕಿದ್ದೀವಲ್ವಾ, ಅದು ಸ್ವೀಟ್ನೆಸ್ ಕೊಡುತ್ತೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.